ವೈದ್ಯಕೀಯ ರೋಗನಿರ್ಣಯದ ಬಗ್ಗೆ ಮಾತಾಡುವಾಗ ನಾವೆಲ್ಲರೂ ಒಂದು ಕಪ್ಪು ಬಿಳುಪಿನ ಸ್ಪಷ್ಟತೆಯನ್ನು ನಿರೀಕ್ಷೆ ಮಾಡ್ತೀವಲ್ವಾ? ಹೌದು, ಖಂಡಿತ. ಅಂದ್ರೆ ಇದು ಭೌತಶಾಸ್ತ್ರ ಅಥವಾ ಗಣಿತದ ನಿಯಮಗಳಷ್ಟೇ ನಿಖರವಾಗಿರುತ್ತೆ ಅಂತ ನಮ್ಮ ಭಾವನೆ. ಉದಾಹರಣೆಗೆ, ಯಾರ್ದಾದ್ರೂ ಕೈ ಮೂಳೆ ಮುರಿದುಕೊಂಡ್ರೆ ವೈದ್ಯರು ತಕ್ಷಣವೇ ಒಂದು ಎಕ್ಸ್ರೇ ಅಂದ್ರೆ ವೈದ್ಯಕೀಯ ಚಿತ್ರಣವನ್ನು ತೆಗಿಸ್ತಾರೆ. ಕರೆಕ್ಟ್. ಆ ಕಪ್ಪು ಚಿತ್ರದಲ್ಲಿ ಮೂಳೆಯ ನಡುವೆ ಮೂಡಿರೋ ಬಿಳಿ ಗೆರೆಯನ್ನ ವೈದ್ಯರು ನೇರವಾಗಿ ಬೆರಳಿಟ್ಟು ತೋರಿಸಿ, ನೋಡಿ ಇಲ್ಲಿದೆ ಸಮಸ್ಯೆ, ಇದನ್ನ ಸರಿಪಡಿಸಬೇಕು ಅಂತ ನಿಖರವಾಗಿ ಹೇಳ್ತಾರೆ. ಅಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ. ನಿಜ. ಭೌತಿಕ ಪ್ರಪಂಚದ ನಿಯಮಗಳು ಒಂದು ರೀತಿಯಲ್ಲಿ ಬೈನರಿ ಅಥವಾ ದ್ವಿಮಾನ ವ್ಯವಸ್ಥೆ ಥರ ಕೆಲಸ ಮಾಡ್ತವೆ. ಮೂಳೆ ಮುರಿದಿದೆಯೋ ಇಲ್ವೋ ಅನ್ನೋದು ಕಣ್ಣಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಮಾನವನ ಮೆದುಳು ಕೂಡ ಸಹಜವಾಗಿ ಇಂಥ ನಿಖರತೆಯನ್ನ ಅಂದ್ರೆ ವರ್ಗೀಕರಿಸಲು ಸುಲಭವಾದ ವಿಚಾರಗಳನ್ನೇ ಹೆಚ್ಚು ಇಷ್ಟಪಡುತ್ತೆ. ಯಾಕಂದ್ರೆ ಅದು ನಮಗೆ ಅಪಾರವಾದ ಭದ್ರತಾ ಭಾವನೆಯನ್ನ ಕೊಡುತ್ತೆ. ಆದರೆ ನಾವು ಮಾನವನ ನಂಬಿಕೆ, ಸತ್ಯ ಮತ್ತು ಪೂರ್ವಾಗ್ರಹಗಳ ಲೋಕಕ್ಕೆ ಕಾಲಿಟ್ಟಾಗ ಆ ನಿಖರವಾದ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಟ್ಟೋಗುತ್ತೆ. ಖಂಡಿತ ಕೆಡುತ್ತೆ. ನಾವಿಂದು ಆಳವಾಗಿ ಚರ್ಚೆ ಮಾಡ್ತಿರೋ ಐತಿಹಾಸಿಕ ಮತ್ತು ಧಾರ್ಮಿಕ ಚಿತ್ರಣ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ಮಸುಕಾಗಿದೆ. ಈ ಆಳವಾದ ಅಧ್ಯಯನದಲ್ಲಿ ನಾವು ಜಾನ್ ಬರೆದ ಸುವಾರ್ತೆ ಅಂದ್ರೆ ಗಾಸ್ಪೆಲ್ ಆಫ್ ಜಾನ್ನ ಅಧ್ಯಾಯ 7 ಮತ್ತು 8 ಮೂಲಕ ಸತ್ಯ ಮತ್ತು ಮಾನವನ ಪೂರ್ವಾಗ್ರಹಗಳ ನಡುವಿನ ಘರ್ಷಣೆಯನ್ನು ವಿಶ್ಲೇಷಣೆ ಮಾಡ್ತಿದ್ದೀವಿ. ಇಂದಿನ ನಮ್ಮ ಈ ಕೂಲಂಕಷವಾದ ಚರ್ಚೆಗೆ ನಾವು ಹಲವಾರು ವಿಭಿನ್ನ ಮೂಲಗಳನ್ನು ಬಳಸ್ತಿದ್ದೀವಿ. ಇದರಲ್ಲಿ ಪ್ರಾಚೀನ ಧಾರ್ಮಿಕ ಗ್ರಂಥಗಳ ಮೇಲಿನ ಆಳವಾದ ವ್ಯಾಖ್ಯಾನಗಳು, ಪಠ್ಯದ ಅಂತರಾರ್ಥ ಹುಡುಕುವ ವಿಶ್ಲೇಷಣಾ ವಿಧಾನಗಳು ಸೇರಿವೆ. ಜೊತೆಗೆ ಆಧುನಿಕ ಅಂತರ್ಜಾಲ ವೇದಿಕೆಗಳ ಅಧ್ಯಯನಗಳು ಕೂಡ ಇವೆ ಅಲ್ವಾ? ಹೌದು. ಐತಿಹಾಸಿಕ ಘಟನೆಗಳ ಭೌಗೋಳಿಕ ಮತ್ತು ತಾರ್ಕಿಕ ಆಯಾಮಗಳನ್ನು ಚರ್ಚಿಸುವ ಸ್ಟಾಕ್ ಎಕ್ಸ್ಚೇಂಜ್ನಂತಹ ವೇದಿಕೆಗಳ ಮಾಹಿತಿಯೂ ಇದೆ. ಇದರ ಜೊತೆಗೆ ಲೆಕ್ಟಿಯೋ ಡಿವಿನಾನಂತಹ ಪ್ರಾಚೀನ ಓದಿನ ವಿಧಾನಗಳನ್ನು ಸಹ ನಾವು ಅಳವಡಿಸಿಕೊಂಡಿದ್ದೀವಿ. ಓಹೋ, ಲೆಕ್ಟಿಯೋ ಡಿವಿನಾ ಅಂದ್ರೆ ಪಠ್ಯವನ್ನ ಕೇವಲ ಕಥೆಯಾಗಿ ನೋಡದೆ ಅದರ ಹಿಂದಿನ ಆಧ್ಯಾತ್ಮಿಕ ಅರ್ಥವನ್ನ ಹುಡುಕೋದು. ಕರೆಕ್ಟ್. ಇವೆಲ್ಲವನ್ನು ಒಟ್ಟುಗೂಡಿಸಿ ನೋಡಿದಾಗ ಒಂದು ಅತ್ಯದ್ಭುತವಾದ ಆದ್ರೆ ಅಷ್ಟೇ ಆತಂಕಕಾರಿ ಚಿತ್ರಣ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ವಾಸ್ತವಿಕ ಅಂಶಗಳನ್ನ ಅಂದ್ರೆ ಕನಿಷ್ಠ ಸತ್ಯಾಸತ್ಯತೆಯನ್ನ ಕೂಡ ಪರಿಶೀಲನೆ ಮಾಡದೆ ಕೇವಲ ಊಹೆಗಳ ಮೇಲೆ ಮನುಷ್ಯನ ಮನಸ್ಸು ಹೇಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಅನ್ವೇಷಿಸೋದು ನಮ್ಮ ಇಂದಿನ ಪ್ರಮುಖ ಉದ್ದೇಶ. ಜೊತೆಗೆ ಅಧಿಕಾರಶಾಹಿಯು ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಕಾನೂನನ್ನೇ ಹೇಗೆ ಅಸ್ತ್ರವನ್ನಾಗಿಸುತ್ತೆ ಅನ್ನೋದು ಕೂಡ. ಖಂಡಿತ. ಪೂರ್ವಾಗ್ರಹಗಳು ಸಮಾಜವನ್ನ ಹೇಗೆ ವಿಭಜಿಸುತ್ತವೆ ಅಂತ ಅರ್ಥ ಮಾಡಿಕೊಳ್ಳೋಕೆ ಮೊದಲು ಯಥಾಸ್ಥಿತಿಗೆ ಧಕ್ಕೆಯಾದ ಆ ನಿರ್ದಿಷ್ಟ ಐತಿಹಾಸಿಕ ಕ್ಷಣವನ್ನ ನಾವು ನೋಡಬೇಕು. ಅಧ್ಯಾಯ 7ರ ಆರಂಭದಲ್ಲಿ ಜಗತ್ತಿನ ಗಮನ ಸೆಳೆಯುವಂತಹ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಆ ಘಟನೆ ನಡೆಯೋದು ಜೆರುಸಲೇಂನಲ್ಲಿ ನಡೀತಿರುವ ಗುಡಾರಗಳ ಹಬ್ಬದ ಸಮಯದಲ್ಲಿ. ಇದೊಂದು ಅತ್ಯಂತ ಬೃಹತ್ ಮಟ್ಟದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆ. ಗುಡಾರಗಳ ಹಬ್ಬ ಅಂದ್ರೆ ಫೀಸ್ಟ್ ಆಫ್ ಟ್ಯಾಬರ್ನಾಕಲ್ಸ್. ಜನರು ಮರುಭೂಮಿಯಲ್ಲಿ ಅಲೆದಾಡಿದ ದಿನಗಳನ್ನ ನೆನಪಿಸ್ಕೊಳ್ಳೋಕೆ ಗುಡಾರಗಳನ್ನ ನಿರ್ಮಿಸಿ ಅದರಲ್ಲಿ ವಾಸಿಸ್ತಾ ಇರ್ತಾರೆ. ಈ ಹಬ್ಬದ ಅತ್ಯಂತ ಪವಿತ್ರವಾದ ಆಚರಣೆ ನಡೆಯೋದು ಅದರ ಕೊನೆಯ ದಿನದಂದು. ಹೌದು, ಆ ಕೊನೆಯ ದಿನದ ನೀರು ತರುವ ಆಚರಣೆ. ಕರೆಕ್ಟ್. ಅಂದು ಪ್ರಧಾನ ಅರ್ಚಕರು ಬಂಗಾರದ ಕೊಡವನ್ನ ಹಿಡಿದು ಸಿಲೋಮ್ ಕೊಳದಿಂದ ನೀರನ್ನ ತಂದು ಅದನ್ನ ದೇವಾಲಯದ ಬಲಿಪೀಠದ ಮೇಲೆ ಸುರಿಯುತ್ತಿದ್ರು. ಮರುಭೂಮಿಯಂತಹ ಭೌಗೋಳಿಕ ಪ್ರದೇಶದಲ್ಲಿ ನೀರು ಅಂದ್ರೇನೆ ಜೀವ ತಾನೆ. ಹೌದು, ನೀರಿಲ್ಲದೆ ಏನೂ ಇಲ್ಲ. ಮುಂದಿನ ವರ್ಷ ಉತ್ತಮ ಮಳೆಯಾಗಲಿ ಅನ್ನೋ ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಸಂಕೇತವಾಗಿ ಈ ಆಚರಣೆ ಅತ್ಯಂತ ಭಕ್ತಿ ಭಾವದಿಂದ ಮಂತ್ರಘೋಷಗಳೊಂದಿಗೆ ನಡೀತಾ ಇರುತ್ತೆ. ಆ ಗಂಭೀರವಾದ ಭಕ್ತಿಪೂರ್ವಕವಾದ ಮೌನದ ಸಮಯದಲ್ಲಿ ಯೇಸು ಇದ್ದಕ್ಕಿದ್ದಂತೆ ಎದ್ದು ನಿಂತು ಅತ್ಯಂತ ಭಾವುಕವಾಗಿ ಗಟ್ಟಿಯಾದ ಧ್ವನಿಯಲ್ಲಿ ಒಂದು ಮಾತು ಹೇಳ್ತಾರೆ. ಯಾರಿಗೆ ಆಧ್ಯಾತ್ಮಿಕ ಬಾಯಾರಿಕೆಯಾಗಿದೆಯೋ ಅವರು ನನ್ನ ಬಳಿ ಬರಲಿ, ನಾನು ಅವರಿಗೆ ಜೀವಜಲವನ್ನು ಅಂದ್ರೆ ಲಿವಿಂಗ್ ವಾಟರ್ ನೀಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಇದನ್ನೊಂದು ಸಾದೃಶ್ಯದ ಮೂಲಕ ಅರ್ಥ ಮಾಡ್ಕೊಳ್ಳೋದಾದ್ರೆ, ಹೇಳಿ. ಯಾವುದೋ ಒಂದು ಅತ್ಯಂತ ಔಪಚಾರಿಕವಾದ, ಸಂಪ್ರದಾಯಬದ್ಧವಾದ ಮತ್ತು ಮೌನವಾಗಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಮಟ್ಟದ ಸಮಾರಂಭದಲ್ಲಿ ಯಾರೋ ಅವರು ಇದ್ದಕ್ಕಿದ್ದಂತೆ ದೊಡ್ಡ ಮೆಗಾಫೋನ್ ಹಿಡಿದು ಇಡೀ ಕಾರ್ಯಕ್ರಮದ ದಿಕ್ಕನ್ನೇ ಬದಲಾಯಿಸಿದಂತೆ ಭಾಸವಾಗುತ್ತೆ. ನಿಜ, ಅದೊಂದು ದೊಡ್ಡ ಆಘಾತನೇ ಸರಿ. ಈ ನಿರ್ದಿಷ್ಟ ಸಂದೇಶ ಅಂದಿನ ಧಾರ್ಮಿಕ ಮುಖಂಡರಿಗೆ ಅಷ್ಟೊಂದು ಆಕ್ಷೇಪಾರ್ಹವಾಗಿ ಮತ್ತು ಅಪಾಯಕಾರಿಯಾಗಿ ಕಾಣೋಕೆ ಕಾರಣ ಏನು? ನೋಡಿ, ಆ ಆಕ್ಷೇಪಣೆಯ ಹಿಂದಿನ ಕಾರಣ ಕೇವಲ ಅವರ ಧ್ವನಿಯ ಏರಿಳಿತ ಆಗಿರ್ಲಿಲ್ಲ.
ಅಂದಿನ ಧಾರ್ಮಿಕ ವ್ಯವಸ್ಥೆ ಸಂಪೂರ್ಣವಾಗಿ ನಿಯಮಗಳ, ಆಚರಣೆಗಳ ಮತ್ತು ಪುರೋಹಿತಶಾಹಿಯ ಹಿಡಿತದಲ್ಲಿತ್ತು. ಮುಕ್ತಿ ಅಥವಾ ದೇವರ ಸಾಮೀಪ್ಯ ಬೇಕೆಂದರೆ ಈ ದೇವಾಲಯ, ಈ ಬಲಿಪೀಠ ಮತ್ತು ಈ ಅರ್ಚಕರ ಮೂಲಕವೇ ಹೋಗಬೇಕು ಅನ್ನೋ ಕಟ್ಟುನಿಟ್ಟಿನ ನಿಯಮ ಇತ್ತು. ಆದ್ರೆ ಯೇಸು ಆ ಬೃಹತ್ ಗುಂಪಿನ ಮುಂದೆ ಆ ಜೀವಜಲ ಅಂದ್ರೆ ಪವಿತ್ರಾತ್ಮ ನನ್ನಲ್ಲಿದೆ, ಮಧ್ಯವರ್ತಿಗಳ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ರು. ಓಹೋ, ಅಂದ್ರೆ ಅಸ್ತಿತ್ವದಲ್ಲಿದ್ದ ಇಡೀ ಪ್ರಭುತ್ವಕ್ಕೆ ನೇರ ಸವಾಲಾಕಿದ್ರು. ಖಂಡಿತ. ಧ್ಯಾನಸ್ಥ ಓದಿನ ವಿಧಾನದ ಮೂಲಕ ಈ ಪಠ್ಯವನ್ನ ವಿಶ್ಲೇಷಿಸಿದಾಗ ಅವರು ಕೇವಲ ಹಸಿದವರಿಗೆ ಭೌತಿಕ ನೀರು ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ, ಸಾವಿರಾರು ವರ್ಷಗಳಿಂದ ಮನುಷ್ಯನನ್ನ ಕಾಡ್ತಿರುವ ಆಧ್ಯಾತ್ಮಿಕ ಶೂನ್ಯತೆಯನ್ನ ತುಂಬುವ ಏಕೈಕ ಶಕ್ತಿ ತಾನೇ ಅಂತ ಸಾರ್ವಜನಿಕವಾಗಿ ಘೋಷಿಸ್ತಾ ಇದ್ರು. ಇದು ಯಥಾಸ್ಥಿತಿಯನ್ನ ಮುರಿಯುವ ಧಾರ್ಮಿಕ ಮುಖಂಡರ ಅಸ್ತಿತ್ವವನ್ನೇ ಅಲುಗಾಡಿಸುವ ಸ್ಫೋಟಕ ಸತ್ಯ ಆಗಿತ್ತು. ಹೌದು, ಇದು ಕೇವಲ ಒಂದು ಬೋಧನೆ ಆಗಿರ್ಲಿಲ್ಲ. ಆ ಸ್ಫೋಟಕ ಮಾತುಗಳಿಂದ ಧಾರ್ಮಿಕ ಮುಖಂಡರು, ಮುಖ್ಯವಾಗಿ ಫರಿಸಾಯರು, ತೀವ್ರವಾಗಿ ಕೆರಳುತ್ತಾರೆ. ಇದು ತಮ್ಮ ಅಧಿಕಾರಕ್ಕೆ ಬಂದ ಕುತ್ತು ಅಂತ ಭಾವಿಸಿ ತಕ್ಷಣವೇ ಯೇಸುವನ್ನ ಬಂಧಿಸೋಕೆ ದೇವಾಲಯದ ಸಶಸ್ತ್ರ ಕಾವಲುಗಾರರನ್ನ ಕಳಿಸ್ತಾರೆ. ಆದರೆ ಆಶ್ಚರ್ಯ ಏನಂದ್ರೆ ಆ ಶಸ್ತ್ರಸಜ್ಜಿತ ಕಾವಲುಗಾರರು ಕೇವಲ ಬರಿಗೈಯಲ್ಲಿ ವಾಪಸ್ ಬರ್ತಾರೆ. ಮತ್ತು ಅವರು ಕೊಡುವ ಕಾರಣ ಅತ್ಯಂತ ಕುತೂಹಲಕಾರಿಯಾಗಿದೆ. ಈ ಮನುಷ್ಯ ಮಾತನಾಡುವಂತೆ ಹಿಂದೆಂದೂ ಯಾರೂ ಮಾತನಾಡಿಲ್ಲ ಅಂತ ಅವರು ಮೇಲಧಿಕಾರಿಗಳಿಗೆ ಉತ್ತರ ಕೊಡ್ತಾರೆ. ಕಾವಲುಗಾರರು ಕೇವಲ ಸಾಮಾನ್ಯ ಜನರಾಗಿರ್ಲಿಲ್ಲ ಗೊತ್ತಾ, ಅವರು ನಿರ್ದಾಕ್ಷಿಣ್ಯವಾಗಿ ಕಾನೂನು ಜಾರಿಗೊಳಿಸುವ ಕಟ್ಟುನಿಟ್ಟಿನಾದ ಅಧಿಕಾರಿಗಳು. ಅದೇ, ಅಂಥವರು ಬರೀ ಮಾತ್ ಕೇಳಿ ಸುಮ್ನಾದ್ರ. ಅಂಥವರು ಕೇವಲ ಒಬ್ಬ ವ್ಯಕ್ತಿಯ ಮಾತುಗಳಿಗೆ ಮರುಳಾಗಿ ತಮ್ಮ ಕರ್ತವ್ಯವನ್ನೇ ಮರೆತರು ಅನ್ನೋದು ಮೇಲ್ನೋಟಕ್ಕೆ ಆಶ್ಚರ್ಯ ಎನಿಸುತ್ತೆ. ಆದರೆ ಆಧುನಿಕ ಅಂತರ್ಜಾಲದ ವಿಶ್ಲೇಷಣಾ ವೇದಿಕೆಗಳಲ್ಲಿ ನಡೆಯುವ ಐತಿಹಾಸಿಕ ಚರ್ಚೆಗಳು ಈ ಘಟನೆಗೆ 2 ಆಸಕ್ತಿದಾಯಕ ಆಯಾಮಗಳನ್ನ ನೀಡ್ತವೆ. ಯಾವ ಆಯಾಮಗಳು? ಇತಿಹಾಸಕಾರರು ಇದನ್ನ ಲಂಬ ಮತ್ತು ಸಮತಲ ಆಯಾಮಗಳು ಅಂದ್ರೆ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಡೈಮೆನ್ಷನ್ಸ್ ಅಂತ ಕರೀತಾರೆ. ಲಂಬ ಮತ್ತು ಸಮತಲ ಅಂದ್ರೆ ಒಂದು ಕಡೆ ಲಂಬವಾಗಿ ಆಧ್ಯಾತ್ಮಿಕವಾಗಿ ದೇವರ ಇಚ್ಛೆ ಅಥವಾ ಆತನನ್ನ ಬಂಧಿಸಲು ಕಾಲ ಇನ್ನೂ ಕೂಡಿ ಬಂದಿರಲಿಲ್ಲ ಅನ್ನೋ ಧಾರ್ಮಿಕ ನಂಬಿಕೆ. ಹೌದು. ಇನ್ನೊಂದು ಕಡೆ ಸಮತಲವಾಗಿ ಅಂದ್ರೆ ಅಂದಿನ ವಾಸ್ತವಿಕ ರಾಜಕೀಯ ಮತ್ತು ಭೌಗೋಳಿಕ ಪರಿಸ್ಥಿತಿ, ರೋಮನ್ ಆಡಳಿತದ ಭೀತಿಯ ಬಗ್ಗೆ ಹೇಳ್ತಿದ್ದೀರಾ. ಇದು ಅತ್ಯಂತ ನಿಖರವಾದ ವಿಶ್ಲೇಷಣೆ. ಸಮತಲವಾದ ಅಂದ್ರೆ ವಾಸ್ತವಿಕ ಐತಿಹಾಸಿಕ ದೃಷ್ಟಿಕೋನವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ದೇವಾಲಯದ ಪ್ರಾಂಗಣದ ಪಕ್ಕದಲ್ಲೇ ಆಂಟೋನಿಯಾ ಕೋಟೆ ಅನ್ನೋ ಬೃಹತ್ ರೋಮನ್ ಸೇನಾ ನೆಲೆ ಇತ್ತು. ಆಂಟೋನಿಯಾ ಕೋಟೆ. ರೋಮನ್ ಸೈನಿಕರು ಸದಾಕಾಲ ದೇವಾಲಯದ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾ ಇದ್ರು. ಲಕ್ಷಾಂತರ ಜನರು ಸೇರುವ ಇಂಥ ಬೃಹತ್ ಹಬ್ಬಗಳ ಸಮಯದಲ್ಲಿ ಯಾವುದೇ ಸಣ್ಣ ಗಲಭೆ ನಡೆದರೂ ರೋಮನ್ ಸೈನ್ಯ ನಿರ್ದಯವಾಗಿ ಜನರ ಮಾರಣಹೋಮ ಮಾಡ್ತಿತ್ತು. ಅಂದ್ರೆ ಗಲಭೆ ಆದ್ರೆ ಅಷ್ಟೇ ಕತೆ. ಹೌದು. ಆ ಸಮಯದಲ್ಲಿ ಯೇಸುವಿನ ಮಾತುಗಳಿಂದ ಅಪಾರ ಜನಸಮೂಹ ಪ್ರಭಾವಿತವಾಗಿತ್ತು. ಅಂಥ ಮಂತ್ರಮುಗ್ಧ ಜನಸಂದಣಿಯ ನಡುವೆ ಕಾವಲುಗಾರರು ಯೇಸುವನ್ನ ಬಲವಂತವಾಗಿ ಬಂಧಿಸಲು ಯತ್ನಿಸಿದ್ರೆ ಖಂಡಿತವಾಗಿಯೂ ಸಾರ್ವಜನಿಕ ದಂಗೆ ಏಳುವ ಅಪಾಯ ಇತ್ತು ಅಲ್ವಾ? ಕರೆಕ್ಟ್. ದಂಗೆ ಎದ್ರೆ ರೋಮನರು ಮಧ್ಯಪ್ರವೇಶಿಸಿ ಇಡೀ ದೇವಾಲಯದ ಆಡಳಿತವನ್ನೇ ಕಿಟ್ಟುಕೊಳ್ಳುವ ಭೀತಿ ಇತ್ತು. ಕಾವಲುಗಾರರು ಯೇಸುವಿನ ಮಾತುಗಳಿಂದ ಪ್ರಭಾವಿತರಾಗಿದ್ದು ಎಷ್ಟು ಸತ್ಯವೋ, ಆ ದಂಗೆಯ ಪ್ರಾಯೋಗಿಕ ಭಯದಿಂದ ಹಿಂದೇಕು ಹಾಕಿದ್ದು ಅಷ್ಟೇ ಸತ್ಯ. ಇಲ್ಲಿಯೇ ಇದು ನಿಜವಾಗಲೂ ಕುತೂಹಲಕಾರಿಯಾಗೋದು. ಶಸ್ತ್ರಸಜ್ಜಿತ ಕಾವಲುಗಾರರು ಕೇವಲ ಮಾತುಗಳಿಂದ ಮಂತ್ರಮುಗ್ಧರಾಗಿದ್ದರಲ್ಲದೆ ಸಾರ್ವಜನಿಕ ದಂಗೆಯ ಭೀತಿಯಿಂದಲೂ ಹಿಂದೇಟು ಹಾಕಿದ್ರು. ಅಧಿಕಾರಕ್ಕಿಂತ ಒಬ್ಬ ವ್ಯಕ್ತಿಯ ಮಾತಿನ ಶಕ್ತಿ ಎಷ್ಟರ ಮಟ್ಟಿಗೆ ಮೇಲುಗೈ ಸಾಧಿಸಬಹುದು ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಆದ್ರೆ ಈ ಘಟನೆಯ ನಂತರ ಜನಸಾಮಾನ್ಯರಲ್ಲಿ ಏನೆಲ್ಲ ಗೊಂದಲಗಳಾದವು? ವಿಶ್ಲೇಷಣೆಗಳ ಪ್ರಕಾರ ಆ ಒಂದು ಘೋಷಣೆ ಜನರಲ್ಲಿ ಸುಮಾರು 7 ಬಗೆಯ ವಿಭಜನೆಗಳನ್ನ ಉಂಟುಮಾಡಿತು. 7 ಬಗೆಯ ವಿಭಜನೆಗಳು? ಹೌದು. ಕೆಲವರು ಖಂಡಿತವಾಗಿಯೂ ಇವರೇ ಮುಕ್ತಿ ನೀಡುವ ಮೆಸ್ಸಯ್ಯ ಅಂತ ವಾದಿಸಿದರೆ, ಇನ್ನು ಕೆಲವರು ಧರ್ಮ ಗ್ರಂಥಗಳ ಉಲ್ಲೇಖಗಳನ್ನ ಮುಂದಿಟ್ಟುಕೊಂಡು ತೀವ್ರವಾಗಿ ವಿರೋಧ ಮಾಡ್ತಾರೆ. ಆ ವಿರೋಧದ ಹಿಂದಿನ ತರ್ಕವೇ ಈ ಇಡೀ ಗೊಂದಲದ ಕೇಂದ್ರಬಿಂದು. ವಿರೋಧಿಸುವ ಗುಂಪು ವಾದಿಸುವುದೇನು ಅಂದ್ರೆ, ಪುರಾತನ ಗ್ರಂಥಗಳ ಪ್ರಕಾರ ಮೆಸ್ಸಯ್ಯ ಡೇವಿಡ್ ರಾಜನ ವಂಶದಲ್ಲಿ ಮತ್ತು ಬೆತ್ಲೆಹೆಮ್ ನಗರದಲ್ಲಿ ಜನಿಸಬೇಕು. ಕರೆಕ್ಟ್. ಆದರೆ ಈ ಮನುಷ್ಯ ಬಂದಿರೋದು ಗೆಲಿಲೀ ಪ್ರಾಂತ್ಯದಿಂದ. ಹಾಗಾಗಿ ಇವನು ಖಂಡಿತ ಮೆಸ್ಸಯ್ಯ ಆಗಿರಲು ಸಾಧ್ಯವೇ ಇಲ್ಲ ಅಂತ ಅವರು ವಾದ ಮಾಡ್ತಾರೆ.
ಹೌದು, ಇದು ಎಷ್ಟು ವಿಪರ್ಯಾಸ ಅಲ್ವಾ? ನಾನು ಇದನ್ನ ಇಂದಿನ ಸಾಮಾಜಿಕ ಜಾಲತಾಣಗಳ ವರ್ತನೆಗೆ ಹೋಲಿಸ್ತೀನಿ. ಇದು ಹೇಗಿದೆ ಅಂದ್ರೆ, ನಾವು ಪ್ರತಿದಿನ ಜಾಲತಾಣಗಳಲ್ಲಿ ಯಾವುದೋ ಒಂದು ಲೇಖನದ ಲಿಂಕ್ ನೋಡ್ತೀವಿ. ಯಾರೂ ಆ ಲಿಂಕನ್ನು ಕ್ಲಿಕ್ ಮಾಡಿ ಲೇಖನದ ಒಳಹೊಕ್ಕು ವಾಸ್ತವಾಂಶವನ್ನು ಓದುವ ತಾಳ್ಮೆ ತೋರಿಸೋದೇ ಇಲ್ಲ. ನಿಜ, ಕೇವಲ ಶೀರ್ಷಿಕೆ ನೋಡ್ತಾರೆ. ಹೌದು, ಕೇವಲ ಪ್ರಚೋದನಾತ್ಮಕ ತಲೆಬರಹವನ್ನು ನೋಡಿ ತಮ್ಮದೇ ಆದ ತೀರ್ಮಾನಕ್ಕೆ ಬಂದು ಕಮೆಂಟ್ಗಳಲ್ಲಿ ಬೈದಾಡಿಕೊಳ್ಳೋಕೆ ಶುರು ಮಾಡ್ತಾರೆ. ಅಂದಿನ ಕಾಲದ ಜನರು ಕನಿಷ್ಠ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವ ಗೋಜಿಗೆ ಹೋಗ್ಲಿಲ್ಲಬೇಕೆ? ನೇರವಾಗಿ ಹೋಗಿ ನಿಮ್ಮ ಮೂಲ ಊರು ಯಾವುದು, ನೀವು ಹುಟ್ಟಿದ್ ಎಲ್ಲಿ ಅಂತ ಯೇಸುವನ್ನೇ ಕೇಳ್ಬೋದಿತ್ತಲ್ವಾ? ಖಂಡಿತ ಕೇಳ್ಬೋದಿತ್ತು. ಈ ಸಾದೃಶ್ಯ ಇಂದಿನ ಸಮಾಜಕ್ಕೂ ಕನ್ನಡಿ ಹಿಡಿಯುತ್ತೆ. ಇದನ್ನ ನಾವು ವಿಶಾಲವಾದ ಚಿತ್ರಣಕ್ಕೆ ಜೋಡಿಸೋದಾದ್ರೆ, ವಿಪರ್ಯಾಸ ಏನಂದ್ರೆ, ಯೇಸು ಜನಿಸಿದ್ದು ಅವರು ವಾದಿಸ್ತಿದ್ದ ಅದೇ ಬೆತ್ಲೆಹೇಮ್ ನಗರದಲ್ಲೇ ಮತ್ತು ಡೇವಿಡ್ನ ವಂಶದಲ್ಲೇ ಆಗಿತ್ತು. ಹೌದಲ್ವಾ? ಅವರು ಬೆಳೆದದ್ದು ಮಾತ್ರ ಗೆಲಿಲ್ಲಿ ಪ್ರಾಂತ್ಯದಲ್ಲಿ. ಆದ್ರೆ ಜನರು ಸತ್ಯವನ್ನ ಹುಡುಕುವ ಕನಿಷ್ಠ ಪ್ರಯತ್ನವನ್ನೇ ಮಾಡಿಲಿಲ್ಲ. ತಮ್ಮದೇ ಆದ ಊಹೆಗಳನ್ನ ಅಂದ್ರೆ ಅಸಂಪ್ಷನ್ಸ್ ಅನ್ನ ಸಾಬೀತುಪಡಿಸಲು ಧಾರ್ಮಿಕ ಗ್ರಂಥಗಳನ್ನೇ ತಪ್ಪಾಗಿ ಅರ್ಥೈಸುತ್ತಿದ್ರು. ಓಹೋ. ಇದರ ಜೊತೆಗೆ ಧಾರ್ಮಿಕ ಮುಖಂಡರ ಅಹಂಕಾರವೂ ಸೇರಿಕೊಂಡಿತ್ತು. ಫರಿಸಾಯರು ಜನಸಾಮಾನ್ಯರನ್ನ ಕಾನೂನು ತಿಳಿಯದ ಶಾಪಗ್ರಸ್ತ ಗುಂಪು ಅಂತ ಅತ್ಯಂತ ಕೀಳಾಗಿ ಕಾಣ್ತಾ ಇದ್ರು. ತಮ್ಮಲ್ಲಿ ಮಾತ್ರ ಜ್ಞಾನವಿದೆ ಅನ್ನೋ ಅಹಂಕಾರ ಆ ನಾಯಕರಲ್ಲಿದ್ರೆ, ಕುರುಡು ನಂಬಿಕೆ ಜನಸಾಮಾನ್ಯರಲ್ಲಿತ್ತು. ಇವೆರಡೂ ಸೇರಿ ವಾಸ್ತವಿಕ ಸತ್ಯವನ್ನ ಸಂಪೂರ್ಣವಾಗಿ ಮರೆಮಾಚಿದವು. ಹೌದು. ಅದೇ ಮುಚ್ಚಿದ ಮನಸ್ಸುಗಳ ಬಗ್ಗೆ ಮಾತಾಡುವಾಗ ಆ ಗುಂಪಿನಲ್ಲೇ ಇದ್ದ ನಿಕೋಡೆಮಸ್ ಅನ್ನೋ ಧಾರ್ಮಿಕ ನಾಯಕನ ಪ್ರಸ್ತಾಪ ಬರುತ್ತೆ. ಆತ ಅದೇ ಫರಿಸಾಯರ ಅಧಿಕಾರಶಾಹಿ ಗುಂಪಿನಲ್ಲಿದ್ರೂ ಒಂಟಿಧನಿಯಾಗಿ ತರ್ಕಬದ್ಧವಾಗಿ ಮಾತಾಡ್ತಾನೆ. ಯೇಸುವಿನ ವಿಚಾರಣೆ ಕಾನೂನಿನ ಪ್ರಕಾರ ನ್ಯಾಯಯುತವಾಗಿ ನಡೀಬೇಕು, ವಾಸ್ತವಾಂಶಗಳನ್ನ ಅರಿಯದೆ ಒಬ್ಬ ವ್ಯಕ್ತಿಯ ಮಾತನ್ನ ಕೇಳದೆ ಏಕಾಏಕಿ ತೀರ್ಮಾನಿಸಬಾರದು ಅಂತ ಆತ ವಾದಿಸ್ತಾನೆ. ಒಬ್ಬ ನ್ಯಾಯಸಮ್ಮತ ನಾಯಕನಾಗಿ ನಿಕೋಡೆಮಸ್ ಮಾಡಿದ್ದು ಸಂಪೂರ್ಣವಾಗಿ ಸರಿಯಾದ ವಾದ. ಆದ್ರೆ ಉಳಿದ ನಾಯಕರ ಪ್ರತಿಕ್ರಿಯೆ ಆತನ ತರ್ಕಕ್ಕೆ ವಿರುದ್ಧವಾಗಿತ್ತು. ಅವರು ನಿಕೋಡೆಮಸ್ನ ವಾದಕ್ಕೆ ಯಾವುದೇ ಕಾನೂನಾತ್ಮಕ ಉತ್ತರ ನೀಡೋ ಬದಲು ಆತನ ಮೇಲೆಯೇ ತಿರುಗಿ ಬೀಳ್ತಾರೆ. ಇಲ್ಲಿಯೇ ಅವರು ಸಂಪೂರ್ಣವಾಗಿ ಎಡವಿದ್ದು. ಇದು ತರ್ಕಬದ್ಧವಲ್ಲದ ವಾದದ ಅತ್ಯಂತ ಅಪಾಯಕಾರಿ ಸ್ವರೂಪ. ಇದನ್ನು ನಾವು ಸಂಪೂರ್ಣವಾಗಿ ವ್ಯಕ್ತಿಗತ ದಾಳಿ ಅಥವಾ ಆಡ್ ಹಾಮಿನಮ್ ಅಂತ ಕರಿಬೋದು. ಕರೆಕ್ಟ್. ನಿಮ್ಮ ಬಳಿ ಎದುರಾಳಿಯ ವಾದವನ್ನ ಎದುರಿಸಲು ಕಾನೂನಾತ್ಮಕ ಅಥವಾ ತಾರ್ಕಿಕ ಉತ್ತರ ಇಲ್ಲದಿದ್ದಾಗ ಪ್ರಶ್ನೆ ಕೇಳಿದ ವ್ಯಕ್ತಿಯ ಮೂಲವನ್ನೇ ಗುರಿಯಾಗಿಸಿ ದಾಳಿ ಮಾಡೋದು. ಆ ನಾಯಕರು ನಿಕೋಡೆಮಸ್ನ ತರ್ಕಕ್ಕೆ ಉತ್ತರಿಸಲೇ ಇಲ್ಲವಿಕೆ. ಸೀಮಿತ ಚಿಂತನಾ ವಲಯ ಅಂದ್ರೆ ಎಕೋ ಚೇಂಬರ್ಸ್ ಅಂತ ನಾವೇನ್ ಕರಿತೀವಿ, ಅದರ ಲಕ್ಷಣವೇ ಅದು. ತಮ್ಮ ವಿಚಾರಗಳನ್ನ ಮಾತ್ರ ಒಪ್ಕೊಳ್ಳೋ ಗುಂಪದು. ಅವರು ನಿಕೋಡೆಮಸ್ನ ನೋಡಿ, ನೀನು ಕೂಡ ಗೆಲಿಲೆಯವನ? ಗೆಲಿಲಿಯಿಂದ ಯಾವುದೇ ಪ್ರವಾದಿ ಬರೋದಿಲ್ಲ ಅಂತ ಧರ್ಮಗ್ರಂಥ ಹುಡುಕಿ ನೋಡು ಅಂತ ಸಾರ್ವಜನಿಕವಾಗಿ ಗೇಲಿ ಮಾಡ್ತಾರೆ. ನೀನು ಕೂಡ ಗೆಲಿಲೆಯವನ ಅಂತನಾ? ಹೌದು. ಆದ್ರೆ ವಿಶ್ಲೇಷಕರು ಇಲ್ಲಿರುವ ಒಂದು ಬೃಹತ್ ಐತಿಹಾಸಿಕ ಸುಳ್ಳನ್ನ ಬೆಟ್ಟು ಮಾಡ್ತಾರೆ. ಗೆಲಿಲಿಯಿಂದ ಯಾವ ಪ್ರವಾದಿಯೂ ಬಂದಿಲ್ಲ ಅಂತ ಅವರು ಅತ್ಯಂತ ವಿಶ್ವಾಸದಿಂದ ಮತ್ತು ಅಹಂಕಾರದಿಂದ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ಹಳೆಯ ಒಡಂಬಡಿಕೆಯ ಅತ್ಯಂತ ಪ್ರಸಿದ್ಧ ಪ್ರವಾದಿ ಜೋನಾ ಬಂದಿದ್ದು ಗತ್ ಹೆಫೆರ್ ಅನ್ನೋ ಊರಿನಿಂದ, ಮತ್ತು ಆ ಊರು ಇರುವುದು ಅದೇ ಗೆಲಿಲಿ ಪ್ರಾಂತ್ಯದಲ್ಲಿ. ಅರೆ ವಾಟ್? ಇದರರ್ಥವೇನು? ಇಡೀ ಜೀವಮಾನವನ್ನ ಧರ್ಮಗ್ರಂಥಗಳ ಅಧ್ಯಯನಕ್ಕೆ ಮುಡಿಪಾಗಿಟ್ಟಿದ್ದ ಆ ಪಂಡಿತರಿಗೆ ಜೋನಾ ಪ್ರವಾದಿಯ ಮೂಲ ತಿಳಿದಿರಲಿಲ್ವೇ? ಖಂಡಿತ ತಿಳಿದಿತ್ತು. ಅಥವಾ ಕೇವಲ ತಮ್ಮ ವಾದವನ್ನ ಗೆಲ್ಲುವುದಕ್ಕಾಗಿ ಮತ್ತು ನಿಕೋಡೆಮಸ್ನ ಧ್ವನಿಯನ್ನ ಅಡಗಿಸುವುದಕ್ಕಾಗಿ ತಮಗೆ ಬೇಕಾದಂತೆ ಸುಳ್ಳುಗಳನ್ನು ಸೃಷ್ಟಿಸ್ತಾ ಇದ್ರಾ? ಇದು ಅಜ್ಞಾನ ಆಗಿರ್ಲಿಲ್ಲ, ಬದಲಾಗಿ ಉದ್ದೇಶಪೂರ್ವಕವಾದ ವಿಸ್ಮೃತಿ. ಮುಚ್ಚಿನ ಮನಸ್ಸುಗಳು ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳಲು ಹೇಗೆ ವಾಸ್ತವಾಂಶಗಳನ್ನ ಅಂದ್ರೆ ಫ್ಯಾಕ್ಟ್ಸ್ ಅನ್ನ ತಿರುಚುಕವೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನಿಜ. ಒಪ್ಪಿಕೊಳ್ಳೋದು ಅವರ ಅಧಿಕಾರಕ್ಕೆ ಧಕ್ಕೆ ತರುವಂತಿತ್ತು. ಹಾಗಾಗಿ ನಿಕೋಡೆಮಸ್ನ ನ್ಯಾಯಯುತ ಪ್ರಶ್ನೆಗೆ ಉತ್ತರಿಸುವ ಬದಲು ಆತನನ್ನೇ ಅಪಹಾಸ್ಯ ಮಾಡಿ ಇತಿಹಾಸವನ್ನೇ ಸುಳ್ಳಾಗಿಸಿ ಆತನ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ರು. ಅಂದರೆ ತಮ್ಮದೇ ಆದ ಪ್ರತಿಧ್ವನಿ ಕೋಣೆಗಳಲ್ಲಿ ಬದುಕುವವರು ತಮಗೆ ಬೇಕಾದದ್ದನ್ನೇ ಕೇಳಿಸ್ಕೊಳ್ತಾರೆ, ತಮಗೆ ಒಪ್ಪಿಗೆಯಾಗದದ್ದನ್ನ ಸುಳ್ಳಿನ ಮೂಲಕ ಹತ್ತಿಕ್ಕುತ್ತಾರೆ. ಹೌದು, ಅದೇ ಎಕೋ ಚೇಂಬರ್ ಎಫೆಕ್ಟ್. ಇದು ನಿಜಕ್ಕೂ ಸಮಾಜವನ್ನ ಕಾಳುವ ಆತಂಕಕಾರಿ ವಿಚಾರ. ಇದಾದ ನಂತರ ಕಥಾಹಂದರ ಅಧ್ಯಾಯ 8ಕ್ಕೆ ತಿರುಗುತ್ತೆ. ಇಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ ಮತ್ತು ಕಾನೂನಿನ ದುರ್ಬಳಕೆಯ ಪರಾಕಾಷ್ಠೆಯನ್ನು ನಾವು ನೋಡ್ತೀವಿ. ಚಾಪ್ಟರ್ 8ರ ಘಟನೆ ತುಂಬಾನೇ ತೀವ್ರವಾದದ್ದು. ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಒಬ್ಬ ಮಹಿಳೆಯನ್ನ ಮುಂದಿಟ್ಕೊಂಡು ಯೇಸುವನ್ನ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಸಲು ಪ್ರಯತ್ನ ಮಾಡ್ತಾರೆ.
ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ. ಆ ಮಹಿಳೆಯ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇರಲಿಲ್ಲ. ಆಕೆ ಕೇವಲ ಒಂದು ದಾಳ ಅಷ್ಟೇ. ಹೌದು, ಪಗಡೆಯಾಟದ ದಾಳ. ಅವರು ಯೇಸುವಿಗೆ ಹೆಣದಿದ್ದ ಬಲೆ ಅತ್ಯಂತ ಜಟಿಲವಾದದ್ದು. ಈ ಮಹಿಳೆಯನ್ನ ಕಲ್ಲೆಸ್ದು ಕೊಲ್ಬೇಕು ಅಂತ ಮೋಸೆಸ್ನ ಕಾನೂನು ಹೇಳುತ್ತೆ. ನೀವೇನ್ ಹೇಳ್ತೀರಿ ಅಂತ ಅವರು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾರೆ. ಇದೊಂದ್ ದೊಡ್ಡ ಟ್ರ್ಯಾಪ್. ಹೌದು, ಇಲ್ಲಿ ಯೇಸು ಕಲ್ಲೆಸೀರಿ ಅಂತ ಹೇಳಿದ್ರೆ ಅವರು ರೋಮನ್ ಕಾನೂನನ್ನ ಉಲ್ಲಂಘಿಸಿದಂತಾಗ್ತದೆ. ಯಾಕಂದ್ರೆ ಮರಣದಂಡನೆ ವಿಧಿಸುವ ಹಕ್ಕು ಅಂದಿನ ದಿನಗಳಲ್ಲಿ ರೋಮನ್ರಿಗೆ ಮಾತ್ರ ಇತ್ತು. ಜೊತೆಗೆ ಯೇಸುವಿನ ಕರುಣಾಮಯಿ ಅನ್ನೋ ಹೆಸರು ಸಂಪೂರ್ಣವಾಗಿ ಹಾಳಾಗ್ತಿತ್ತು. ಒಂದ್ ವೇಳೆ ಬಿಟ್ಟುಬಿಡಿ ಅಂದ್ರೆ ಧಾರ್ಮಿಕ ಕಾನೂನನ್ನ ಮುರಿದ ಆರೋಪ ಎದುರಿಸಬೇಕಾಗಿತ್ತು ಅಲ್ವೇ? ಕರೆಕ್ಟ್. ಇದು ಯಾರೋ ಒಬ್ರು ನಿಮ್ಮನ್ನ ಕಾನೂನಿನ ಜಾಲದಲ್ಲಿ ಅಂದ್ರೆ ಲೀಗಲ್ ಮೇಜ್ನಲ್ಲಿ ಸಿಲುಕಿಸಲು ಪ್ರಯತ್ನಿಸಿದಾಗ, ಎಲ್ಲ ಬಾಗ್ಲುಗಳು ಮುಚ್ಚಿವೆ ಅಂತ ಖಚಿತವಾದಾಗ ಆ ಇಡೀ ಆಟದ ನಿಯಮಗಳನ್ನೇ ಬದಲಾಯಿಸಿ ಹೊಸ ನಕ್ಷೆಯನ್ನೇ ಬರೆದಂತೆ ಭಾಸವಾಗತ್ತೆ. ಹೌದು. ಯೇಸು ಆ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಿದ್ರು? ಯೇಸುವಿನ ಮಾನಸಿಕ ಚಾಣಾಕ್ಷತೆ ಇಲ್ಲಿ ಅತ್ಯದ್ಭುತವಾಗಿ ವ್ಯಕ್ತವಾಗುತ್ತೆ. ಆ ಬಿಕ್ಕಟ್ಟಿನ ಸಮಯದಲ್ಲಿ ಅವರು ನೇರವಾಗಿ ಯಾವುದೇ ಉತ್ತರ ನೀಡದೆ ಕೆಳಗೆ ಬಾಗಿ ಮಣ್ಣಿನ ಮೇಲೆ ಬೆರಳಿನಿಂದ ಬರೆಯಕ್ಕೆ ಪ್ರಾರಂಭ ಮಾಡ್ತಾರೆ. ಮಣ್ಣಿನಲ್ಲಿ ಬರೆಯೋದಾ? ಹೌದು. ಪಠ್ಯದ ಆಳವಾದ ವಿಶ್ಲೇಷಣಾ ಅಧ್ಯಯನಗಳ ಪ್ರಕಾರ ಇದು ಜೆರೆಮಿಯಾ 17:13 ಉಲ್ಲೇಖ ಆಗಿರಬಹುದು. ಅದರ ಅರ್ಥ ಏನಂದ್ರೆ, ದೈವಿಕ ಸತ್ಯವನ್ನು ತ್ಯಜಿಸಿದವರ ಹೆಸರುಗಳು ಮಣ್ಣಿನಲ್ಲಿ ಬರೆಯಲ್ಪಡ್ತವೆ ಅಂತ. ಮಣ್ಣಿನಲ್ಲಿ ಬರೆದ ಪಾಪಗಳು ಗಾಳಿಗೆ ಹಾರಿ ಹೋಗ್ತವೆ, ಅವುಗಳಿಗೆ ಯಾವುದೇ ಶಾಶ್ವತತೆ ಇಲ್ಲ. ಅಂದ್ರೆ ಅವರು ಆತುರಪಟ್ಟು ಪ್ರತಿಕ್ರಿಯೆ ಕೊಡ್ಲಿಲ್ಲ. ಆ ಮೌನವೇ ಆರೋಪಕರಿಗೆ ಅತಿದೊಡ್ಡ ಮುಜುಗರ ತರಿಸಿತು. ನಂತರ ಯೇಸು ಎದ್ದು ನಿಂತು ನೀಡಿದ ಆ ಒಂದು ಉತ್ತರ ಇಡೀ ಆಟವನ್ನೇ ಬದಲಾಯಿಸಿತು ತಾನೆ. ಖಂಡಿತವಾಗಿಯೂ. ನಿಮ್ಮಲ್ಲಿ ಪಾಪ ಮಾಡದವನು ಮೊದಲು ಕಲ್ಲೆಸೆಯಲಿ ಅಂತ ಅವರು ಹೇಳ್ತಾರೆ. ಇದು ಇಡೀ ನ್ಯಾಯ ನಿರ್ಣಯದ ದಿಕ್ಕನ್ನೇ ತಿರುಗಿಸ್ಬಿಡುತ್ತೆ. ಓಹೋ. ಆ ಮಹಿಳೆಯ ಮೇಲಿದ್ದ ಗಮನವನ್ನ ಅವಳನ್ನ ಆರೋಪಿಸ್ತಿದ್ದವರತ್ತ, ಅವರ ಒಳಮನಸ್ಸಿನ ಕಡೆಗೆ ತಿರುಗಿಸ್ತಾರೆ. ಯಾರು ಕಾನೂನನ್ನ ಅಸ್ತ್ರವನ್ನಾಗಿಸಲು ಬಂದಿದ್ರೋ ಅವರೇ ತಮ್ಮ ಸ್ವಂತ ಆತ್ಮಸಾಕ್ಷಿಯ ಬಲೆಗೆ ಬೀಳ್ತಾರೆ. ಕಾನೂನು ಮನುಷ್ಯರ ತಪ್ಪುಗಳನ್ನ ತಿದ್ದಬೇಕೇ ಹೊರತು ಕೇವಲ ವಿರೋಧಿಗಳನ್ನ ಮಟ್ಟಹಾಕುವ, ಶಿಕ್ಷಿಸುವ ಅಸ್ತ್ರ ಆಗ್ಬಾರ್ದು ಅನ್ನೋದನ್ನ ಅವ್ರು ತೋರಿಸ್ಕೊಟ್ರು. ನಿಜ. ತಮ್ಮದೇ ಪಾಪಗಳ ಅರಿವಾಗಿ ವಯಸ್ಸಾದವರಿಂದ ಹಿಡಿದು ಕಿರಿಯವರವರೆಗೆ ಒಬ್ಬೊಬ್ಬರಾಗಿ ಆ ಜಾಗದಿಂದ ಜಾರಿಕೊಳ್ತಾರೆ. ಕೊನೆಗೆ ಯೇಸು ಆ ಮಹಿಳೆಯನ್ನು ಕ್ಷಮಿಸಿ ಹೊಸ ಜೀವನವನ್ನ ಕೊಡ್ತಾರೆ. ಇದು ನಮ್ಗೆ ನೀಡುವ ಪಾಠ ಬಹಳ ದೊಡ್ಡದು. ಆರಂಭದಲ್ಲಿ ನಾವು ಮಾತಾಡಿದ ಆ ಎಕ್ಸ್ರೇ ಯಂತ್ರದ ಸಾದೃಶ್ಯಕ್ಕೆ ಮರಳುವುದಾದರೆ, ಮಾನವನ ಸ್ವಭಾವ ಮತ್ತು ನಂಬಿಕೆಗಳು ಆ ಕಪ್ಪು ಬಿಳುಪು ಚಿತ್ರದಂತೆ ಎಂದಿಗೂ ಸ್ಪಷ್ಟವಾಗಿರೋದಿಲ್ಲ. ಮನುಷ್ಯರು ಯಾವಾಗ್ಲೂ ತಮಗೆ ಬೇಕಾದಂತೆ ವಾಸ್ತವವನ್ನ ಬಣ್ಣಿಸ್ಕೊಳ್ತಾರೆ. ಕರೆಕ್ಟ್. ವಾಸ್ತವಾಂಶಗಳನ್ನ ಮುಚ್ಚಿಡುವುದು, ಕಾನೂನನ್ನ ಅಸ್ತ್ರವನ್ನಾಗಿಸುವುದು, ಪ್ರಶ್ನೆ ಕೇಳಿದವರ ಮೇಲೆಯೇ ದಾಳಿ ಮಾಡುವುದು, ಇವೆಲ್ಲವೂ ಮಾನವನ ಕಲುಷಿತ ಮನಸ್ಥಿತಿಯ ಪ್ರತಿಬಿಂಬಗಳು. ಈ ಮಸುಕಾದ ನೀರನ್ನ ತಿಳಿಗೊಳಿಸಲು ಸಮಾಜಕ್ಕೆ ವಿಮರ್ಶಾತ್ಮಕ ಚಿಂತನೆಯ ಅತ್ಯಗತ್ಯ ಇದೆ. ಈ ಎಲ್ಲಾ ಮೂಲಗಳಿಂದ ಕಲಿಯುವವಳು ಅಂದ್ರೆ ನಾವೆಲ್ಲರೂ ಕಲಿಬೇಕಾದ್ದು ಬಹಳಷ್ಟಿದೆ. ಪೂರ್ವಾಗ್ರಹಗಳು, ಅಹಂಕಾರ ಮತ್ತು ಸತ್ಯವನ್ನ ಪರಿಶೀಲಿಸದೆ ಕೇವಲ ಊಹೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳೋದು ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವಲ್ಲ. ಹೌದು, ಇದು ಇಂದಿಗೂ ನಡೀತಿದೆ. ವಾಸ್ತವಾಂಶಗಳನ್ನ ಎದುರಿಸುವ ಬದಲು ನಮ್ಮದೇ ಆದ ಎಕೋ ಚೇಂಬರ್ಸ್ಗಳಲ್ಲಿ, ಎಲ್ಲಿ ನಮ್ಮ ವಿಚಾರಗಳಿಗೆ ಮಾತ್ರ ಮನ್ನಣೆ ಸಿಗುತ್ತದೆಯೋ ಅಲ್ಲಿಯೇ ಬದುಕುವುದು ಮತ್ತು ಭಿನ್ನಾಭಿಪ್ರಾಯ ಹೊಂದಿದವರ ಮೇಲೆ ವೈಯಕ್ತಿಕ ದಾಳಿ ಮಾಡುವುದು ಇಂದಿಗೂ ಪ್ರತಿದಿನವೂ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ವಿದ್ಯಮಾನ. ಖಂಡಿತ, ಇದು ನಿತ್ಯದ ಸತ್ಯ. ಅಂತಿಮವಾಗಿ ಕೇಳುಗರಿಗೆ ಒಂದು ಪ್ರಚೋದನಾತ್ಮಕ ಚಿಂತನೆಯೊಂದಿಗೆ ಇಂದಿನ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸೋಣ. ಖಂಡಿತ, ಹೇಳಿ. ಆ ಕಾಲದ ಜನರಿಗೆ ಮುಕ್ತಿ ನೀಡುವ ಆ ಜೀವಜಲ ಅಥವಾ ಪರಮಸತ್ಯವು ಅವರ ಕಣ್ಣೆದುರೇ ಇತ್ತು. ಆದರೆ ಅವರ ಅಹಂಕಾರ ಮತ್ತು ವಾಸ್ತವಾಂಶಗಳನ್ನ ಪರಿಶೀಲಿಸದಿರುವ ಸೋಮಾರಿತನವರನ್ನ ಕುರುಡರನ್ನಾಗಿಸಿತು. ಇಂದು ಸಮಾಜವೂ ಸಹ ಯಾವುದೋ ಒಂದು ಪರಮಸತ್ಯವನ್ನ ಹುಡುಕ್ತಿದೀವಿ ಅಂತ ಭ್ರಮಿಸುತ್ತಿರ್ತದೆ. ಆದರೆ ನಮ್ಮದೇ ಆದ ಬಿಗೆಯಾದ ನಿರೀಕ್ಷೆಗಳು ಮತ್ತು ಸಣ್ಣ ವಾಸ್ತವಾಂಶಗಳನ್ನ ಪರಿಶೀಲಿಸದಿರುವ ನಮ್ಮ ಸೋಮಾರಿತನವೇ ಆ ಸತ್ಯ ಕಣ್ಣೆದುರೇ ಇದ್ರೂ ಅದನ್ನ ನೋಡದಂತೆ ನಮ್ಮನ್ನ ಕುರುಡರನ್ನಾಗಿಸುತ್ತಿದೆಯಾ? ಇದು ಪ್ರತಿಯೊಬ್ಬರೂ ಯೋಚಿಸಬೇಕಾದ ಪ್ರಶ್ನೆ. ಹೌದು. ಮುಂದಿನ ಬಾರಿ ಯಾವುದನ್ನಾದರೂ ಕುರುಡಾಗಿ ನಂಬುವ ಮುನ್ನ ಒಮ್ಮೆ ಆಳವಾಡಿ ಯೋಚಿಸಿ. ಸತ್ಯವು ಕಣ್ಣೆದುರೇ ಇದ್ದಾಗ ಅಹಂಕಾರದಿಂದ ಅದಕ್ಕೆ ಕಲ್ಲು ಹೊಡೆಯಲು ನಾವು ಸಿದ್ಧವಾಗಿದ್ದೀವಾ ಅಂತ ನಮ್ಮನ್ನು ನಾವೇ ಪ್ರಶ್ನಿಸ್ಕೊಳ್ಬೇಕಿದೆ. ಇದಕ್ಕಾಗಿಯೇ ವಿಮರ್ಶಾತ್ಮಕ ಚಿಂತನೆ ಅತಿ ಮುಖ್ಯವಾಗುತ್ತೆ.